ರೈತರಿಗೆ ಸಿಗದ ಭೂ ಪರಿಹಾರ, ಕೋರ್ಟ್ ಆದೇಶದಂತೆ ನೀರಾವರಿ ಇಲಾಖೆ ವಾಹನಗಳ ಜಪ್ತಿ. ಹುಕ್ಕೇರಿ ಹಿಡಕಲ್ ಜಲಾಶಯ ನಿರ್ಮಾಣಕ್ಕಾಗಿ ಜಮೀನು ಕಳೆದುಕೊಂಡ ರೈತರಿಗೆ ನ್ಯಾಯಯುತ ಭೂ ಪರಿಹಾರ ದೊರೆಯದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆದೇಶದ ಮೇರೆಗೆ ಬುಧವಾರ ರೈತರು ಹಿಡಕಲ್ ಡ್ಯಾಂ ನೀರಾವರಿ ಇಲಾಖೆಯ ವಾಹನಗಳನ್ನು ಜಪ್ತಿ ಮಾಡಿದ ಘಟನೆ ನಡೆದಿದೆ. ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿ ಜಮೀನು ಕಳೆದುಕೊಂಡ ರೈತರು ಕಳೆದ 5 ದಶಕಗಳಿಂದ ಸೂಕ್ತ ಪರಿಹಾರಕ್ಕಾಗಿ ಹೋರಾಟ ನಡೆಸುತ್ತಿದ್ದು, ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಮೊರೆ ಹೋಗಿದ್ದರು. ಸುಮಾರು 6 ತಿಂಗಳ ಹಿಂದೆ 9 ಮಂದಿ ರೈತರಿಗೆ ಹೆಚ್ಚುವರಿ ಭೂ ಪರಿಹಾರ ನೀಡುವಂತೆ ನ್ಯಾಯಾಲಯ ತೀರ್ಪು ನೀಡಿತ್ತು. ಆದರೆ ನ್ಯಾಯಾಲಯದ ಆದೇಶದ ಹೊರತಾಗಿಯೂ ಅಧಿಕಾರಿಗಳು ಗಡುವಿನೊಳಗೆ ಪರಿಹಾರ ಮೊತ್ತವನ್ನು ಪಾವತಿಸಿರಲಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸತ್ತ ರೈತರು ಮತ್ತೊಮ್ಮೆ ನ್ಯಾಯಾಲಯವನ್ನು ಸಂಪರ್ಕಿಸಿದ್ದು, ಹುಕ್ಕೇರಿ ಹಿರಿಯ ದಿವಾಣಿ ನ್ಯಾಯಾಧೀಶರು ಇಲಾಖೆಯ ಆಸ್ತಿ ಜಪ್ತಿ ಮಾಡುವಂತೆ ಆದೇಶ ನೀಡಿದರು. ಈ ಆದೇಶದ ಅನ್ವಯ ಸುಮಾರು 20 ಕೋಟಿಗೂ ಅಧಿಕ ಪರಿಹಾರದ ಮೊತ್ತ ನೀಡಬೇಕಿರುವ ಹಿನ್ನೆಲೆಯಲ್ಲಿ 3 ರೈತರು ಹಿಡಕಲ್ ಡ್ಯಾಂ ನೀರಾವರಿ ಇಲಾಖೆಯ ವಾಹನಗಳನ್ನು ಜಪ್ತಿ ಮಾಡಿದರು. ಜಪ್ತಿ ವಾರಂಟ್ನೊಂದಿಗೆ ರೈತರು ನೀರಾವರಿ ಇಲಾಖೆ ಕಚೇರಿಗೆ ಆಗಮಿಸಿದ ವೇಳೆ ಅಧಿಕಾರಿಗಳು ಮನವೊಲಿಸಲು ಪ್ರಯತ್ನಿಸಿದರೂ ಹಲವು ಬಾರಿ ಭರವಸೆ ನೀಡಿ ವಿಳಂಬ ಮಾಡಿರುವುದರಿಂದ ಅಧಿಕಾರಿಗಳ ಮಾತನ್ನು ರೈತರು ತಿರಸ್ಕರಿಸಿದರು. ನ್ಯಾಯಾಲಯದ ಆದೇಶವನ್ನು ಪಾಲಿಸದ ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯ ಕಠಿಣ ಕ್ರಮ ಕೈಗೊಂಡಿದೆ ಎಂದು ರೈತರು ತಿಳಿಸಿದರು. ಈ ಸಂದರ್ಭದಲ್ಲಿ ಮೇಲಾಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಸಂತ್ರಸ್ತ ರೈತರಿಗೆ ಬಾಕಿ ಇರುವ ಭೂ ಪರಿಹಾರವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಎಂದು ರೈತರು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್ ಗಂಗಾಧರೇಶ್ ಸಿರಗಾಮಿ, GS5 ಟಿವಿ ಕನ್ನಡ ನ್ಯೂಸ್, ಹಿಡಕಲ್ ಡ್ಯಾಂ. ಇವತ್ತು ಗಾಡಿಗಳು ಜಪ್ತಿ ಮಾಡಕ್ಕೆ ಕಾರಣ ಏನ್ರಿ? ಅದು ಸರ ಒಂದು 5-6 ತಿಂಗಳಿಂದ ನ್ಯಾಯಾಲಯ ನಮ್ಮ ಆದೇಶ ಮಾಡಿ ರೈತರಿಗೆ ಪರಿಹಾರನ ಕೊಡಬೇಕು. 6 ತಿಂಗಳು ಆಗಬೇಕು, ಇವ್ರು ಏನು ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಈಗ ಮತ್ತೆ ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ. ಕೋರ್ಟ್ ನಮ್ಗೆ ವಾರಂಟ್ ಯಾವಾಗ ಈಗ ಒಂದು 3 ತಿಂಗಳು ಆಗ ಕೋರ್ಟ್ ವಾರಂಟ್ ತೊಗೊಂಬಂದಾಗ ಇವ್ರು ಏನು ಕೇಳಿದ್ರು, 1 ತಿಂಗಳು ನಮ್ಗೆ ಕಾಲಾವಕಾಶ ಬೇಕು ನಮಗೆ ಪರಿಹಾರನ ಕೊಡಕ್ಕೆ. ಆದರೂ ಕೊಡಲಿಲ್ಲ. ಇದು 2ನೇ ಸಲ ವಾರಂಟ್. ಇದು 2ನೇ ಸಲ ವಾರಂಟ್. ಇವತ್ತು ನ್ಯಾಯಾಲಯ ಏನು ಮಾಡ್ತಾ ಅಂದ್ರೆ ಅವ್ರ ಹಿಂಗೆ ಹೇಳಿದ್ರೆ ಇದಾಗಲ್ಲ, ಮತ್ತು ಅಟ್ಯಾಚ್ಮೆಂಟ್ ವಾರಂಟ್ ಕೊಡ್ತು. ಹಿಂಗಾಗಿ ನಾವು ವಾಹನಗಳೆಲ್ಲ ಜಪ್ತಿ ಮಾಡ್ಕೊಂಡು ಕೋರ್ಟ್ ನ್ಯಾಯಾಧೀಶರ ವತಿಯಿಂದ ನಾವೆಲ್ಲ ಜಪ್ತಿ ಮಾಡ್ಕೊಂಡು ಹೊಂಟೇವೆ. ವಕೀಲರು. ನಿಮ್ದು ಅವ್ರಿ? ಮಾಸ್ತುಳಿ. ನಿಮ್ಮ ಹೆಸರು? ಸುರೇಶ್ ಪಾಟೀಲ್. ಓಕೆ. ನಾವು ಮಾಸ್ತುಳಿ ಗ್ರಾಮದವ್ರಿ. ಸುಮಾರು ಜನದ ಜಮೀನು ಮುಳುಗಿದಾವ್ರಿ. ಆದ್ರೆ ನಾವು ಇದು ಇವ್ರು ಹೊಳ್ಳಿ ಪುನರ್ವಸತಿ ಕೊಂಡಂತ ಒಂದು 25-30 ಎಕರೆ ಜಮೀನದ ಹೊಳ್ಳಿ ನಾವು ಇಲ್ಲಿ ಬಂದ ಇದಕ್ಕೆ ದುಡ್ಡು ಕೊಡ್ರಿ ತಂದ ಹೈಕೋರ್ಟ್ ಹೋಗಿದೇವ್ರಿ. ಹೊಳ್ಳಿ ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿದವ್ರಿ. ಎಲ್ಲ ಮಾಡ್ರು ನಮ್ಮಂತೆ ಆದೇಶ ಆಗೈತ್ರಿ ಕೋರ್ಟ್ನ್ಯಾಗ. ಆ ಆದೇಶ ಪ್ರಕಾರ ನಮಗೊಂದು 25-30 ಎಕರೆದ ಒಂದು 18-20 ಕೋಟಿ ರೂಪಾಯಿ ಹಣ ಆಗ್ತೈತ್ರಿ. ಅದು ಒಂದು 9-10 ಜನ ರೈತರಿದೆವು. ಆ ದುಡ್ಡು ಕೊಡಾಕ ಇವ್ರ ಹಿಂದೇಟ್ ಹಾಕತ್ತಾರ. ಇವ್ರಿಗೆ ನ್ಯಾಯಾಲಯಕ್ಕೆ ಮರ್ಯಾದೆನೂ ಇಲ್ರಿ. ಇವ್ರು ಕೊಡಾನಿಲ್ಲ. ಒಟ್ಟ ನ್ಯಾಯಾಲಯನ ಆದೇಶ ಮಾಡೈತ್ರಿ. ಹೈಕೋರ್ಟ್ ಮಾಡಿ ಸುಪ್ರೀಂ ಕೋರ್ಟ್ ಮಾಡಿ ಇವ್ರು ಅದಕ್ಕೊಂದು ಮರ್ಯಾದೆ ಇಲ್ಲ. ಇವ್ರು ನ್ಯಾಯಾಲಯಕ್ಕೆ ಕೊಡುವಂಥದ್ದು ಮರ್ಯಾದೆ ಇಲ್ಲ. ಆ ಕಾರಣಕ್ಕಾಗಿ ಲಾಸ್ಟ್ ನ್ಯಾಯಾಲಯ ತೀರ್ಮಾನ ತಗೋದ್ರಿ. ಇವ್ರದ್ದು ಆಫೀಸು ಸಾಮಾನುಗಳು ವೆಹಿಕಲ್ಗಳು ಎಲ್ಲ ಜಪ್ತಿ ಮಾಡೋಕೆ ಆದೇಶ ಮಾಡೈತಿ. ಆ ಪ್ರಕಾರ ಇವತ್ತು ಬಂದು ಅವ್ರ ಅಧಿಕಾರಿಗಳು ಬಂದು ಅವ್ರ ಜೊತೆ ನಾವು ಬಂದು ಕಿಸಿದೀವಿ. 3 ವೆಹಿಕಲ್ ಜಪ್ತಿ ಮಾಡ್ಕೊಂಡು ನಡೆದೇವ್ರಿ. ಇದನ್ನು ಹೋಗಿ ಕೋರ್ಟಿಗೆ ಹಾಜರು ಮಾಡ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಏನೋ ವಸ್ತು ಇರಲಿ ಯಾವುದೇ ಇರಲಿ ಒಟ್ಟು ಜಪ್ತಿ ಅಂತೂ ಆಗೋದನ್ನ ದುಡ್ಡು ನಮ್ಮದು ಕೊಡು ಮಟ್ಟ. ಅವ್ರು ನಮ್ಮ ಹೆಸರು ಬಸವರಾಜ್ ಪಾಟೀಲ್ ಅಂತ.